ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ರ್ಯಾಂಡಮ್ ಆಗಿ ಒಂದು ಬ್ಲಾಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವತ್ತು ತಿರುಪತಿಗೆ ಹೊರಟಿದ್ದೀವಿ. ಸೊ ಮನೇಲಿ ಮೊದಲು ಪೂಜೆ ಮುಗಿಸಿ ದೇವರಿಗೆ ಎಡೆ ಮಾಡಿ ಆಮೇಲೆ ಹೊರಡೋ ಅಂಥದ್ದು. ಬನ್ನಿ ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಇವತ್ತೊಂದು ಚಿಕ್ಕ ವಿಡಿಯೋ ನಿಮ್ಮ ಮುಂದೆ. ಮನೆ ದೇವರಿಗೆ ಇಷ್ಟು ನೈವೇದ್ಯ ಮಾಡಿದ್ದೀನಿ ಫ್ರೆಂಡ್ಸ್. ನಾವು ತಿರುಪತಿಗೆ ಹೊರಡೋಕ್ಕಿಂತ ಮೊದಲು ನಾನು ಫಸ್ಟಿಗೆ ನಮ್ಮ ಮನೆಯಲ್ಲಿ ಇರುವಂತಹ ದೇವ್ರ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡಿ ಹಾಗೆ ನೈವೇದ್ಯವನ್ನು ಅರ್ಪಿಸಿ ಆಮೇಲೆ ಹೊರಡುವಂಥದ್ದು ಮಾಡಬೇಕು. ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಫಸ್ಟು ದೀಪ ಹಚ್ಚಿ ಆಮೇಲೆ ಹೊರಡುವಂಥದ್ದನ್ನು ಮಾಡಬೇಕು. ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ಇದು ಮಾಡಬೇಕಾದ ಮೊದಲ ಕೆಲಸವಾಗಿರಬೇಕು. ಹಾಗೆ ಮೊದಲು ಮನೆಯಿಂದ ಆಶೀರ್ವಾದ ತಗೊಂಡ್ಮೇಲೆ ನಾವು ಎಲ್ಲೇ ಹೋದರೂ ಕೂಡ ಸುರಕ್ಷಿತವಾಗಿ ಸುರಾಗವಾಗಿ ಹೋಗ್ಬಿಟ್ಟು ಬರ್ತೀವಿ ಅನ್ನೋ ಇಂದಿನ ಕಾಲದಿಂದನೂ ಇದು ವಾಡಿಕೆಯಲ್ಲಿದೆ ಫ್ರೆಂಡ್ಸ್. ಮನೆಯಿಂದ ಹೊರಟಾಗಿದೆ, ಮಗಳು ಸಹ. ಸ್ವಲ್ಪ ಲೇಟ್ ಆಯಿತು, ಇನ್ನು ಬೇಗ ಬೇಗ ಬಸ್ಸಿಗೆ ಹೋಗ್ಬೇಕಿತ್ತು. ಎಲ್ಲರೂ ಬಸ್ ಸ್ಟಾಪಲ್ಲಿ ಕಾಯ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ರು. ಸೊ ನನ್ನ ತಮ್ಮನಿಗೆ ಫೋನ್ ಮಾಡಿ ಬೇಗ ಬಾ ಅಂತ ಹೇಳಿ ನನ್ನ ತಮ್ಮನ ಕಡೆಯಿಂದ ಬಸ್ ಸ್ಟಾಪಿಗೆ ಡ್ರಾಪ್ ತೊಗೊಳ್ತಾ ಇದ್ದೀವಿ. ಸೊ ಹೋಗಬೇಕಾದ್ರೆ ನನ್ನ ತಮ್ಮ ಸ್ವಲ್ಪ ಕಾಮಿಡಿ ಮಾತಾಡ್ತಾ ಇದ್ದ. ಅಂತೂ ಇಂತೂ ಓಡಿ ಬಂದು ಹಂಗೋ ಹಿಂಗೋ ಸೀಟ್ ಹಿಡಿದು ಬಸ್ ಹತ್ತಿದ್ವು ನೋಡಿ. ತುಂಬ ರಶ್ ಇತ್ತು ಬಸ್ಸಲ್ಲಂತೂ. ಸಿಕ್ಕಾಬಟ್ಟೆ ರಜಾ ಇರೋದ್ರಿಂದ ರಶ್ ಇತ್ತು ಅಂತ ಅನಿಸುತ್ತೆ. ಹಂಗೂ ಹಿಂಗೂ ಟೈಮ್ ಪಾಸ್ ಮಾಡ್ಕೊಂಡು ನಕ್ಕೊಂತ ಬಂದೇ ಬಿಡ್ತು ನಾವು ವಿಡಿಯೋ ಜಾಗ ಮೆಜೆಸ್ಟಿಕ್ಕಿಂದ ಆಲ್ರೆಡಿ ಪ್ಯಾಕೇಜ್ ಬುಕ್ಕಿಂಗ್ ಮಾಡಿ ಬಸ್ ಬುಕ್ಕಿಂಗು. ಸೊ ಎಲ್ಲರೂ ಲೇಡೀಸ್ ಇದ್ದರು, ಇಬ್ಬರು ಮೇಲ್ಸ್ ಇದ್ದರು. ಸೊ ಹಾಗಾಗಿ ನಡ್ಕೊಂಡು ಹೋಗ್ತಾ ಇದ್ವಿ. ಇನ್ನು ನಾವು ಪ್ಯಾಕೇಜಲ್ಲಿ ಬುಕ್ ಮಾಡ್ಕೊಂಡಿದ್ವಿ ಬಸ್ನ. ಸೊ ಹಾಗಾಗಿ ಚೆನ್ನಾಗಿತ್ತು, ಜರ್ನಿ ಚೆನ್ನಾಗಿತ್ತು. ಎಲ್ಲ ಅವ್ರದ್ದೇ ಊಟ ತಿಂಡಿ ಮತ್ತು ರೂಮು ಪ್ರತಿಯೊಂದು ಅವ್ರದ್ದೇ ಆಗಿತ್ತು. ಪ್ಯಾಕೇಜಲ್ಲಿ ಒಟ್ಟಿಗೆ ಬುಕ್ ಮಾಡಿದ್ವಿ ನಾವು. ಸೊ ಜರ್ನಿ ಅಂತೂ ನಾನು ಹೆಂಗೆ ಹೋದ್ವಿ ಅನ್ನೋದು ಗೊತ್ತಾಗಲಿಲ್ಲ. ನೈಟ್ ಜರ್ನಿ ಆಗಿರೋದ್ರಿಂದ ಮಲ್ಗೋಕ್ಕೂ ಕೂಡ ಸ್ಲೀಪರ್ ಕೋಚ್ ಆಗಿರೋದ್ರಿಂದ ಮಲ್ಗೋಕ್ಕೂ ಕೂಡ ತುಂಬ ಚೆನ್ನಾಗಿ ವ್ಯವಸ್ಥೆ ಇತ್ತು. ಬಟ್ ಒಂದು ಭಯ ಏನಂದರೆ ಪೀಸ್ ಆಫ್ ಮೈಂಡಾಗಿ ನಿದ್ದೆ ಮಾಡೋಕ್ಕಾಗಲ್ಲ. ಒಂದು ಬಸ್ಸು ಅನ್ನೋದೊಂದು ಭಯ ಇರುತ್ತಲ್ಲ. ಹಾಗಾಗಿ ನಾನು ಮಗಳು ಒಂದು ಸೀಟಲ್ಲಿದ್ವಿ, ಅಮ್ಮ ಸಪ್ರೇಟಾಗಿದ್ದರು. ಇನ್ನು ಬಂದಿದ್ದಂತಹ ಅಕ್ಕ ಮತ್ತು ಅಣ್ಣ ಒಂದು ಸೀಟು, ಆ ಥರ ಆಂಟಿಯವರು ಒಂದು ಸೀಟು, ಮಕ್ಕಳು ಆಂಟಿಯವ್ರ ಜೊತೆ ಇದ್ದಿದ್ದು, ಆ ಥರವಾಗಿ ಡಿವೈಡ್ ಆಗಿತ್ತು ಅಂತಲೇ ಹೇಳ್ಬೋದು. ಚೆನ್ನಾಗಿತ್ತು ಜರ್ನಿ ಅಂತೂ, ತುಂಬ ಚೆನ್ನಾಗಿತ್ತು. ಜರ್ನಿ ಮಧ್ಯದಲ್ಲಿ ಕೆಲವೊಬ್ಬೊಬ್ಬರು ನಾವು ಜರ್ನಿ ಮಾಡಬೇಕಾದ್ರೆ ಕೆಲವೊಬ್ಬೊಬ್ಬರು ತುಂಬ ಗಲಾಟೆ ಮಾಡೋವಂಥವ್ರು ಇರ್ತಾರಲ್ಲ. ಹಾಗಾಗಿ ಸ್ವಲ್ಪ ಅದೊಂಚೂರು ಡಿಸ್ಟರ್ಬೆನ್ಸ್ ಬಿಟ್ಟರೆ ಚೆನ್ನಾಗಿತ್ತು ಜರ್ನಿ. ಇನ್ನು ನಮಗೆ ಕೊಟ್ಟಿದ್ದಂತಹ ರೂಮ್ ಇದೆ ನೋಡಿ, ಈ ರೀತಿಯಾಗಿತ್ತು. ಓಕೆ, ಪರವಾಗಿರಲಿಲ್ಲ, ಚೆನ್ನಾಗಿತ್ತು. ಬಾತ್ರೂಮು ಕೂಡ ಈ ರೀತಿಯಾಗಿದೆ. ನಮಗಂತೂ ಸ್ವಲ್ಪ ಇಷ್ಟ ಆಯಿತು. ನಾವು 3 ಜನ ಒಂದೇ ರೂಮಲ್ಲಿದ್ವು, ಅಮ್ಮ ನಾನು ಮಗಳು. ನೋಡಿ ಲೈಟಿಂಗಲ್ಲಿ ತಿರುಪತಿ ಬೆಟ್ಟದ ನಾಮ ಹೆಂಗೆ ಕಾಣಿಸ್ತಾ ಇದೆ ಅಂತ ರಾತ್ರಿಯೇ ಹೇಳಿದರು. ಒಂದಿಬ್ಬರು ಮಂಡೆ ಕೊಡೋಕ್ಕೆ ಯಾರ್ಯಾರೆಲ್ಲ ಇದ್ದೀರಾ ಅವರೆಲ್ಲ ಹೊರಟಿ, ಬೇಗ ಇಬ್ಬರು ಬರಬೇಕು, ಎಲ್ಲ ಬರಬೇಡಿ ಅಂತ ಹೇಳಿದರು. ಸೊ ನಾನು ಮತ್ತು ನನ್ನ ಫ್ರೆಂಡ್ ತಮ್ಮ ಇಬ್ಬರು ಹೊರಟ್ವಿ, ಪಾಪು ಕರ್ಕೊಂಡು. ಪಾಪದ ಮಂಡೆ ಇರೋದ್ರಿಂದ ಇಬ್ಬರೇ ಹೊರಟ್ವಿ. ಸೊ ಜರ್ನಿ ಅಂತೂ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸ್ವಲ್ಪ ನರ್ವಸ್ ಆಗಿದ್ಲು ಪಾಪು ಕೂಡ, ನಮಗೂ ಕೂಡ ಸ್ವಲ್ಪ ನರ್ವಸ್ನೆಸ್ ಇತ್ತು. ಯಾಕೆ ಅಂತಂದರೆ ಅಲ್ಲಿ ಒಂದು ಕಡೆ ಹೋದರೆ ಇನ್ನೊಂದು ಕಡೆ ಬರೋದಕ್ಕೆ ಗೊತ್ತಾಗಲ್ಲ. ಸೊ ಹಾಗಾಗಿ ಭಯ ಆಗ್ತಾ ಇರುತ್ತೆ. ಆದರೂ ಅವ್ರದ್ದು ಎಲ್ಲರದ್ದು ಬುಕ್ಕಿಂಗ್ ಮಾಡಿದ್ವಲ್ಲ, ಪ್ರತಿಯೊಂದನ್ನು ನೋಡ್ಕೊಳ್ಳೋರ್ದು ಬುಕ್ಕಿಂಗ್ ಯಾರ ಹತ್ರ ಮಾಡಿರ್ತೀವಲ್ಲೋ ಅವ್ರದ್ದಾಗಿರುತ್ತೆ. ಎಕ್ಸ್ಟ್ರಾ ಅಂತ ಸ್ವಲ್ಪ ಅಮೌಂಟ್ನ ತೊಗೊಳ್ತಾರೆ. ಬಟ್ ಚೆನ್ನಾಗಿ ಪ್ರತಿಯೊಂದು ಕಡೆನೂ ಕರ್ಕೊಂಡೋಗಿ ಪ್ರತಿಯೊಂದು ಕಡೆನೂ ಪರಿಚಯ ಮಾಡಿಸಿ ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ. ಅವ್ರು ಗೈಡ್ ಥರನೇ ಇರ್ತಾರೆ ಬಸ್ಸಲ್ಲಿ. ಬಟ್ ಅವ್ರು ಬಸ್ಸು ಕಂಡಕ್ಟ್ರ್ ಇರಬಹುದು ಅಂತ ನನಗನ್ಸುತ್ತೆ. ಬಟ್ ತಿರುಪತಿಯಲ್ಲಿ ಏನೆಲ್ಲ ನಾವು ನೋಡ್ತೀವಲ್ಲ ಅದೆಲ್ಲ ಗೈಡಿಂಗ್ ಅಂತೂ ತುಂಬ ಚೆನ್ನಾಗಿ ಮಾಡ್ತಾ ಇರ್ತಾರೆ. ಅದಂತೂ ನಮಗೆ ತುಂಬ ಇಷ್ಟ ಆಗುತ್ತೆ. ನನ್ನ ಜರ್ನಿ ನೋಡಿ, ಬೆಟ್ಟದ ಮೇಲೆ ಹೋಗಬೇಕಾದ್ರೆ ರೋಡೆಲ್ಲ ಹೆಂಗಿತ್ತು ಅಂತ ಆ ಥರವಾಗಿ ವಿಡಿಯೋ ಮಾಡ್ಕೊಳ್ತಾ ನನ್ನ ಜರ್ನಿನ ಮುಗಿಸ್ತಾ ಇದ್ದೀನಿ. ಆಂಧ್ರ ಪ್ರದೇಶದ ಏನು ಸರ್ಕಲ್ ಇದೆ, ಸರ್ಕಲ್ ಇರ್ಬೋದು, ತಿರುಪತಿ ಸರ್ಕಲ್, ಬೆಟ್ಟದ ಸರ್ಕಲ್ ಇರ್ಬೋದು. ತಿರುಪತಿಯಲ್ಲಿ ವೆದರ್ ಹೇಗಿದೆ ನೋಡಿ, ತಿರುಪತಿಯ ಆರ್ಚ್ ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಆರ್ಚ್ ಹತ್ರ ಬಂದ್ವಿ. ವೆಯ್ಟ್ ಮಾಡಿ ಮತ್ತೆ ಹೊರಟಿದಾಗ ಅಲ್ಲಿ ಮಾಡಿದಂತಹ ವಿಡಿಯೋ ಇರ್ಬೋದು. ನಾವು ಆಲ್ರೆಡಿ ತಿರುಪತಿ ಬೆಟ್ಟದ ಮೇಲೆ ಇದ್ದೀವಿ. ಸೊ ಅದು ಪ್ರತಿಯೊಂದು ಇನ್ಸ್ಟ್ರಕ್ಷನ್ ಏನು ಗೈಡ್ ಇರ್ತಾರೆ ನಮಗೆಲ್ಲಾದರೂ ಇನ್ಸ್ಟ್ರಕ್ಟ್ ಮಾಡ್ತಾ ಇರ್ತಾರೆ. ಸೊ ಆ ಇನ್ಸ್ಟ್ರಕ್ಷನ್ ಪ್ರಕಾರವಾಗಿ ನಾವು ಪಾಪುಗೆ ಮಂಡೆ ಕೊಡೋಣ ಅಂತ ಹೇಳ್ಬಿಟ್ಟು ಅವ್ರು ಕರ್ಕೊಂಡು ಹೋಗೋಂಥ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ನಾವು. ಸೊ ಏನಕ್ಕೆ ಅಂತ ಅಂದರೆ ಕೆಲವೊಂದೊಂದು
ಪ್ಲೇಸ್ಗಳಲ್ಲಿ ಕೆಲವೊಬ್ಬೊಬ್ಬರು ಇನ್ಸ್ಟ್ರಕ್ಷನ್ ಕೊಡಲ್ಲ. ಸೊ ಕೆಲವೊಬ್ಬರು ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಸೊ ಇವರು ಇನ್ಸ್ಟ್ರಕ್ಷನ್ ಕೊಡ್ತಾ ಇರೋದನ್ನು ನಮ್ಗೆ ಎಲ್ಲಿ ಹೋಗೋದು ಎಲ್ಲಿ ಬರೋದು ಅನ್ನೋದು ಒಂದು ಐಡಿಯಾ ಸಿಗ್ತಾ ಇದೆ. ಯಾಕೆಂದರೆ ನಮ್ಮ ಗುಂಪು ಎಲ್ಲೋ ಒಂದು ಕಡೆದು ನಾವು ಒಟ್ಟು ಹೋಗಿದ್ದು 9 ಜನ. 9 ಜನದಲ್ಲಿ ನಾವು 3 ಜನ ಮಾತ್ರ ಮಂಡ್ಯ ಕೊಡೋಕೆ ಹೋಗ್ತಾ ಇದ್ದಿದ್ದು. ನಮ್ಮ ಗುಂಪು ಎಲ್ಲೋ ಇದ್ದು ನಾವು ಮತ್ತೆಲ್ಲೋ ಒಂದು ಕಡೆ ಹೋಗಿ ಹುಡ್ಕಾಡೋದಕ್ಕಿಂತ ಒಂದೇ ಕಡೆ ಇರೋದು ಬೆಟ್ರು. ಇನ್ನು ನಮ್ಮ ಪಾಪುಗೆ ಮಂಡ್ಯ ಕೊಡ್ತಾಯಿದ್ವಿ. ಪಾಪುಗೆ ಮಂಡ್ಯ ಕೊಟ್ಟು ಮುಗಿದು ಸ್ನಾನಗಿನ್ನ ಮಾಡಿಸಿ ರೆಡಿಯಾಗಿ ಪಾಪನು ಕರ್ಕೊಂಡು ನಾವು ನಮ್ಮ ಕಡೆಯವರು ಎಲ್ಲಿದ್ದಾರಲ್ಲ ಅವ್ರ ಜಾಗಕ್ಕೆ ತಲುಪಬೇಕು ನಾವು. ಸೊ ಅಲ್ಲಿ ಬೇಗನೆ ಬಂದುಬಿಟ್ಟಿದ್ವಿ ನಾವು ಮಂಡ್ಯ ಕೊಡೋದಕ್ಕೆ. ಅವ್ರು ಸಪ್ರೇಟಾಗಿ ಬರ್ತಾಯಿದ್ರು. ನೋಡಿ, ಇದು ಬೆಟ್ಟದ ಮೇಲಿನ ವಿಡಿಯೋ ಅಂತಲೇ ಹೇಳ್ಬೋದು, ಎಲ್ಲ ಯಾವ್ಯಾವ ಥರ ಇದೆ ಬೆಟ್ಟ ಅಂತ ಅನ್ನೋದ್ರ ಬಗ್ಗೆ. ಸೊ ನಾವು ಕ್ಯೂಗೆ ಇವಾಗ ಜನರಲ್ ಕ್ಯೂ ಎಲ್ಲಿರುತ್ತೆ, ಏಕೆಂದರೆ ಬುಕ್ಕಿಂಗ್ಗೆ ನಮಗೆ VIP ದರ್ಶನ ಸಿಕ್ಕಿರಲಿಲ್ಲ ಫಸ್ಟ್ ಟೈಮ್. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಜನರಲ್ ಕ್ಯೂಗೆ ಎಲ್ಲಿ ಹೋಗಬೇಕು ಅಂತ ಅಲ್ಲಿ ಇಷ್ಟು ಅಂತ ಅಮೌಂಟ್ ಕೊಟ್ಟು ಒಂದು ವೆಹಿಕಲ್ನ ಮಾಡ್ಕೊಂಡೋಗಿ ಆ ಜನರಲ್ ಕ್ಯೂ ಹತ್ರ ಹೋಗ್ತೀವಿ ನಾವು. ಅಲ್ಲಿ ಪ್ರತಿಯೊಂದು ಕಡೆ ಹೋಗೋದಕ್ಕೂ ಕೂಡ ವೆಹಿಕಲ್ಸ್ ಇರುತ್ತೆ. ಸೊ ಫ್ರೀ ಬಸ್ ಕೂಡ ಇದೆ ಬೆಟ್ಟದ ಮೇಲೆ ಅನ್ನೋದನ್ನ ಕೇಳ್ಪಟ್ವಿ ನಾವು. ಬಟ್ ನಮಗೆ ಗೊತ್ತಾಗಲಿಲ್ಲ. ದುಡ್ಡು ಕೊಟ್ಟು ವೆಹಿಕಲ್ ಮಾಡ್ಕೊಂಡು ಹೋದ್ವಿ ನಾವು. ಜನರಲ್ ಕ್ಯೂಗೆ ಬಂದ್ವಿ. ಅಂತೂ ಇಂತೂ ತಲುಪಿದ್ವಿ ಜನರಲ್ ಕ್ಯೂಗೆ. ಜನರಲ್ ಕ್ಯೂ ನಿಂತ್ಕೊಂಡು ಓದ್ವು ನೋಡಿ. ಏನು ಯಪ್ಪ, ಎಷ್ಟು ಹೋದ್ರೂ ಮುಗ್ದಿಲ್ಲ. ಬೆಳಗ್ಗೆ ನಾವು 8 ಗಂಟೆಗೆ ನಿಂತರೆ ಮಿಡ್ನೈಟಲ್ಲಿ ದರ್ಶನ ಆಯ್ತು ಅಂತಲೇ ಹೇಳ್ಬೋದು. ಸಿಕ್ಕಾಬಟ್ಟೆ ರಶ್ ಇತ್ತು ನಾವು ಹೋಗಿರೋ ಟೈಮಲ್ಲಿ. ಆ ರಶ್ ಟೈಮಲ್ಲಿ ಹೋಗಲೇಬಾರ್ದು ಅನ್ನೋ ಥರ ಆಯಿತು. ಆಮೇಲೆ ಇನ್ನೊಂದೇನು ಅಂತಂದರೆ, ಕೆಲವು ಎಲ್ಲೇ ಹೋದರೂ ಎಲ್ಲೇ ದೇವಸ್ಥಾನಗಳಿಗೆ ಹೋದರೆ VIP ಅಂತ ಅಂದ್ಬಿಟ್ಟು ತುಂಬ ಸ್ಪೆಷಲ್ ಆಫರ್ಸ್ನ ಕೊಡ್ತಾರೆ. ಸೊ ನಮಗಂತೂ ಅದು ಇಷ್ಟನೇ ಆಗಲ್ಲ. ನಾವಂತೂ ಹೋಗ್ತಾನೆ ಇದ್ವಿ ನೋಡಿ. ಮಧ್ಯದಲ್ಲಿ ತಿಂಡಿ ಪ್ರಸಾದ ಕೂಡ ಕೊಡ್ತಾರೆ, ಅದನ್ನು ಕೂಡ ತಿನ್ಕೊಂಡ್ವಿ. ಸೊ ಅಂತೂ ಇಂತೂ ಒಂದು ಕಡೆ ಅಂತೂ ಮೊಬೈಲ್ ಅಂತೂ ಅಲೌಡ್ ಮಾಡಲ್ಲ, ಏಕೆಂದರೆ ಮೊಬೈಲ್ ಅಲ್ಲೇ ಸರೆಂಡ್ರು ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಅಲ್ಲಿ ತನಕ ಎಷ್ಟಾಗುತ್ತೆ, ಎಷ್ಟು ಸಾಧ್ಯ ವಿಡಿಯೋ ಮಾಡೋದಕ್ಕೆ ಸೊ ಅಷ್ಟು ನಾನು ಮಾಡಿದ್ದೀನಿ ಫ್ರೆಂಡ್ಸ್. ನಾನು ಹಾಗೆ ರೆಗ್ಯುಲರ್ ಕ್ಯೂಲಿ ಹೋಗ್ತಾ ಆದರೆ ಒಂದು ಸ್ವಲ್ಪ ಕ್ಯೂ ಹೋದರೆ ಒಂದು ಸ್ವಲ್ಪ ನಿಂತ್ಕೊಳ್ಳೋದಿತ್ತು. ಸಿಕ್ಕಾಬಟ್ಟೆ ಸುಸ್ತಂತೂ ಆಯಿತು. ನನಗಂತೂ ಕಾಲೆಲ್ಲ ನೋವು ಬಂತು. ತುಂಬ ಕಷ್ಟ ಕೂಡ ಆಯಿತು. ಫಸ್ಟ್ ಟೈಮ್ ನನಗೆ ಈ ಅನುಭವ ಆಗಿದ್ದು. ಯಾಕೆಂದರೆ ಪ್ರತಿ ಸರಿ ಹೋಗ್ಬೇಕಾದ್ರೆ VIP ದರ್ಶನಕ್ಕೆ ಹೋಗ್ಬಿಡ್ತಾಯಿದ್ವು, ಗೊತ್ತಾಗ್ತಾ ಇರಲಿಲ್ಲ ನಮಗೆ. ಮೊದಲೇ ಬುಕ್ಕಿಂಗ್ ಮಾಡಿಸ್ಕೊಳ್ತಾ ಇದ್ವಿ. ಈ ಸರಿ ಬುಕ್ಕಿಂಗ್ ಇಲ್ಲ ಅಂತ ಒಂದು ಕೇಳ್ಪಟ್ವಿ. ಬಟ್ ಬುಕ್ಕಿಂಗ್ ಇತ್ತು ಅಂತ ಆಮೇಲೆ ಹೇಳಿದ್ರು. ಡಿಸೆಂಬರ್ ಜಾನ್ವರಿಲಿ ಬುಕ್ಕಿಂಗ್ ಬಿಡ್ತಾರಂತೆ ಫ್ರೆಂಡ್ಸ್. ನಿಮಗೆ ಯಾರಿಗಾದ್ರೂ ತಿರುಪತಿಗೆ ಹೋಗ್ಬೇಕು ಅಂದರೆ ಡಿಸೆಂಬರ್ ಜಾನ್ವರಿ ತಿಂಗಳಲ್ಲಿ ಒನ್ ಟೈಮ್ ಯಾವಾಗ ಬುಕ್ಕಿಂಗ್ ಮಾಡಿಸಿದಾಗ ನೀವು ಯಾವಾಗ ಹೋಗ್ತೀರಾ ಅವಾಗ ಬುಕ್ಕಿಂಗ್ ಮಾಡಿಕೊಂಡು ಹೋಗಿ, ಅನುಕೂಲ ಆಗುತ್ತೆ. ನೋಡಿ, ನಮ್ಮದು ದರ್ಶನ ಆಗಿರೋ ಟೈಮ್ ಇದು. ಎಲ್ಲರೂ ಮಲಗಿದ್ದಾರೆ. ಬಟ್ ನಾವು ಇವಾಗ ದರ್ಶನ ಮುಗಿಸಿ ಬಂದು ಹೊರಗಡೆ ವಿಡಿಯೋ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ ದರ್ಶನ ಎಲ್ಲ ಅಂತೂ ಇಂತೂ ಇಷ್ಟೆಲ್ಲ ಕಷ್ಟಪಟ್ಟು ಗೋಳಾಡ್ಕೊಂಡು ಹೋಗಿರ್ತೀವಿ. ದರ್ಶನ ಅಂತೂ ಒಂದು ಸೆಕೆಂಡು ಮಾಡೋಕ್ಕೆ ಬಿಡಲ್ಲ ತಿರುಪತಿ ನಮ್ಮ ಅಪ್ಪಂದು. ನಮ್ಮ ಮನೆ ದೇವರಾಗಿರೋದ್ರಿಂದ ವರ್ಷಕ್ಕೆ ಒಂದು ಸಾರಿ ಅಂತೂ ನಾವು ದರ್ಶನಕ್ಕೆ ಹೋಗ್ತೀವಿ. ಸೊ ಹೋಗ್ಬೇಕಾದ್ರೆ ಫಸ್ಟೇ ಬುಕ್ಕಿಂಗ್ ಮಾಡಿಸ್ಕೊಳ್ತೀವಿ. ಈ ಸರಿ ಬುಕ್ಕಿಂಗ್ ಮಾಡೋಕ್ಕಾಗಿಲ್ಲ ಅನ್ನೋದು ಒಂದೇ ಕೊರತೆ ಆಯಿತು. ಹಾಗೆ ಸ್ವಲ್ಪ ಹಾಗೋ ಹೀಗೋ ವಿಡಿಯೋ ಮಾಡಿಕೊಂಡು ಫೋಟೋ ತೆಕ್ಕೊಂಡು ಎಲ್ಲ ಮತ್ತೆ ಹೊರಡ್ತಾ ಇದ್ವಿ ಬಸ್ಸಿಗೆ ಬರುವ ಅಂತ ಹೇಳಿ. ನೋಡಿ, ನಾವಿಷ್ಟು ಮಂದಿ ಹೋಗಿದ್ದಂಥದ್ದು ತಿರುಪತಿಗೆ. ಒಬ್ಬರು ಅಲ್ಲಿ ಸೀರೆ ಹಾಕೊಂಡಿದ್ದಾರಲ್ಲ, ಅಲ್ಲಿ ಪರಿಚಯ ಆಗಿದ್ದು ಅವರು. ಪಾಪ ಬೆಳಗ್ಗೆಯಿಂದ ನಮ್ಮೊಟ್ಟಿಗೆ ಇದ್ದರು. ಅವರೇ ವಿಡಿಯೋ ಮಾಡ್ಕೊಡ್ತೀವಿ, ಹೋಗಿ ಅಕ್ಕ ನೀವು ಅಂತ ಹೇಳಿ. ನಮಗೂ ಖುಷಿ ಆಯಿತು. ಮತ್ತು ವಾಪಸ್ ಎಲ್ಲ ಒಟ್ಟಿಗೆ ಬಂದು ಬಸ್ಸಿಗೆ ಹತ್ಕೊಂಡಾಗ ಆಲ್ಮೋಸ್ಟ್ ಮಾರ್ನಿಂಗ್ ಆಯಿತು. ನಾವು ನೈಟು ಕಳೆದು ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ನೈಟು ಡೇ ಆಗೋಯ್ತು ನಾವು ಬರೋದು. ಸೊ ಜರ್ನಿ ಅಂತೂ ಚೆನ್ನಾಗಿತ್ತು. ಹೋಗುತ್ತಾ ಬರ್ತಾ ಏನೂ ಪ್ರಾಬ್ಲಮ್ ಇರಲಿಲ್ಲ. ನಿದ್ದೆ ಮಾಡ್ಕೊಂಡು ಹೋದ್ವಿ, ನಿದ್ದೆ ಮಾಡ್ಕೊಂಡು ಬಂದ್ವಿ. ಬಟ್ ದರ್ಶನನೇ ಸ್ವಲ್ಪ ಪ್ರಾಬ್ಲಮ್ ಅನ್ನೋದೊಂದು ಬಿಟ್ಟರೆ ಜರ್ನಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಬುಕ್ಕಿಂಗ್ ವ್ಯವಸ್ಥೆನೂ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ರೂಮ್ ವ್ಯವಸ್ಥೆ ಎಲ್ಲ ನೋಡಿ. ಮೆಜೆಸ್ಟಿಕ್ಕಿಗೆ ಬಂದಿದ್ವಿ. ನೈಟಲ್ಲಿ ಹೇಗೆ ಕಾಣಿಸ್ತಾ ಇತ್ತು, ಬೆಳಗ್ಗೆ ಹೇಗೆ ಕಾಣಿಸ್ತಾ ಇದೆ ನೋಡಿ. ಇದೇ ಮೆಜೆಸ್ಟಿಕ್. ನಾನಂತೂ ತುಂಬ ವರ್ಷಗಳ ನಂತರನೇ ನೋಡ್ತಾ ಇದ್ದೀನಿ ಮೆಜೆಸ್ಟಿಕ್ನ. ಹಿಂಗೆ ಮೊದಲೆಲ್ಲ ಹೆಂಗಿತ್ತು, ಇವಾಗಲೂ ಹಂಗೆ ಏನೂ ಇಂಪ್ರೂವ್ಮೆಂಟ್ ಇಲ್ಲ. ಬಟ್ ಅಲ್ಲಿ ಸ್ವಲ್ಪ ಓಡಾಡಲಿಕ್ಕೆ ಭಯ ಆಗುತ್ತೆ ಫ್ರೆಂಡ್ಸ್. ತಿರುಪತಿ ಟ್ರಿಪ್ ಎಲ್ಲ ಮುಗಿದಿದೆ. ಇವಾಗ ಮನೆಗೆ ಬಂದಿದ್ದೀವಿ. ತುಂಬ ಟಯರ್ಡ್ ಆಗಿದೆ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್.